ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಉದ್ದಿನ ವಡವನ್ನು ಹೇಗೆ ಮಾಡೋದಂತ ನೋಡೋಣ. ನಾನು ಮನೆಯಲ್ಲೇ ಮಾಡ್ತೇನೆ ಉದ್ದಿನ ವಡನ. ಬೆಳಗಿನ ಬ್ರೇಕ್ಫಾಸ್ಟಿಗೆ ನೀವು ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ವಡ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡುವ. ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ವಡವನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 3 ಲೋಟದಷ್ಟು ಉದ್ದಿನ ಬೇಳೆಯನ್ನು 5 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ನೋಡಿ, ಇದೇ ಸೈಜ್ ಲೋಟದಲ್ಲಿ ತಗೊಂಡಿದ್ದು 3 ಲೋಟ ತಗೊಂಡಿದ್ದೀನಿ. ನಾವು 5 ಗಂಟೆಗಳ ಕಾಲ ನೆನೆಸಿಡಬೇಕು. ಫಸ್ಟು 5 ಗಂಟೆಗಳ ಕಾಲ ನೆನೆಸಿಟ್ಟ ನಂತರ ಇವಾಗ ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಅದನ್ನ ರುಬ್ಕೋಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಏನಾಗುತ್ತೆ, ಇದು ವಡ ಶೇಪ್ ಬರಲ್ಲ. ಆಮೇಲೆ ಎಣ್ಣೆಗೆ ಬಿಡೋಕ್ಕಾಗಲ್ಲ, ಅದು ಶೇಪ್ ಕೊಡೋಕ್ಕಾಗಲ್ಲ. ಇವಾಗ ಹಿಟ್ಟು ಸಂಪೂರ್ಣ ರೆಡಿಯಾಗಿದೆ. ಈ ಹಿಟ್ಟಿಗೆ ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆಯೇ ಅರ್ಧ ಚಮಚ ಜೀರಿಗೆ, 1/4 ಚಮಚ ಓಂ ಕಾಳು, ಸ್ವಲ್ಪ ಪೆಪ್ಪರ್ ಕಾಳು, ಹಾಗೆಯೇ ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸು ಒಂದು 2ರಿಂದ 3 ಹಾಕೋಬೇಕು. ಹಾಗೆಯೇ ತೆಂಗಿನಕಾಯಿ ಹೋಳು ಪೀಸ್ ಬರುತ್ತಲ್ವ, ಅದನ್ನು ಹಾಕಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಹಿಟ್ಟಿಗೆ ಈ ರೀತಿ ಎಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಯಾವ ರೀತಿ ಇರಬೇಕಂದ್ರೆ ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ನೋಡಿ, ಹಿಟ್ಟೆಲ್ಲ ಸಂಪೂರ್ಣ ರೆಡಿಯಾಗಿದೆ. ಬಟ್ ಏನು ಗೊತ್ತಾ, ಹಿಟ್ಟನ್ನು ಎಲ್ಲರಿಗೂ ಕೈಯಲ್ಲಿ ಬಿಡೋಕ್ಕಾಗಲ್ಲ ಎಣ್ಣೆಗೆ. ಯಾಕಂತ ಹೇಳಿದರೆ ಅದು ರೌಂಡ್ ಶೇಪ್ ಬರಬೇಕು. ಹಾಗೆಯೇ ಮಧ್ಯದಲ್ಲಿ ಚಿಕ್ಕದಾಗಿ ಒಂದು ತೂತು ಮಾಡಬೇಕು ವಡ ಅಂದಮೇಲೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಐಡಿಯಾ ಮಾಡಿದ್ದೀನಿ. ಚಹಾ ಗಾಳಿಸ್ತೀವಲ್ಲ, ಚಹಾ ಫಿಲ್ಟರ್ ಮಾಡ್ತೀವಲ್ಲ ಅದು, ಹಾಗೆಯೇ ಒಂದು ಬೌಲು ನೀರನ್ನ ತಗೊಂಡ್ರೆ ಆರಾಮ್ಸೆ ಮಾಡ್ಕೋಬೋದು. ಹೇಗೆ ಅಂತೇಳಿದರೆ, ಚಹಾ ಗಾಳಿಸ್ತೀವಲ್ಲ ಅದ್ರ ಮೇಲೆ ಒಂದೊಂದೇ ಉಂಡೆಯನ್ನು ಇಟ್ಟು ಚಿಕ್ಕದಾಗಿ ಒಂದು ತೂತು ಮಾಡಿ ನಾವು ಎಣ್ಣೆಗೆ ಬಿಡಬೇಕು. ನಂತರ ಪುನಃ ನೀರಲ್ಲಿ ಸ್ವಲ್ಪ ತೊಳ್ಕೊಂಡು ಪುನಃ ಮತ್ತೇನು ಮಾಡಬೇಕು, ಒಂದು ಉಂಡೆಯನ್ನು ಇಟ್ಬಿಟ್ಟು ತೂತು ಮಾಡಿ ಎಣ್ಣೆಗೆ ಬಿಡಬೇಕು. ಇದೇ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ವಡ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಬೋದು. ಗೊತ್ತಿಲ್ಲದೆ ಇದ್ದರೆ ಈ ರೀತಿ ಮಾಡ್ಬೋದು. ಇಲ್ಲಿ ನಾನು ಒಂದೇ ಸಾರಿ 4ರಿಂದ 5 ವಡವನ್ನು ಬಿಟ್ಟಿದ್ದೀನಿ. ಫ್ಲೇಮನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ವಡ ಬೇಯುತ್ತೆ. ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಆ್ಯಂಡ್ ಒಳಗಡೆನೂ ಹಸಿ ಹಸಿಯಾಗಿರಲ್ಲ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಲೋ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಎಣ್ಣೆ ಕುಡಿದು ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ವಡವನ್ನು ಚೆನ್ನಾಗಿ ಕಾಯಿಸ್ಕೋಬಹುದು. ವಡವನ್ನು ಯಾವ ರೀತಿ ಕಾಯಿಸ್ಬೇಕಂದ್ರೆ, ಅದು ಬ್ರೌನ್ ಕಲರ್ ಬರೋ ತನಕ ಕಾಯಿಸ್ಕೋಬೇಕು. ಇಲ್ಲ ಅಂತೇಳಿದರೆ ಒಳಗಡೆ ಹಸಿ ಹಸಿ ಹಾಗೆ ಉಳಿದ್ಬಿಡುತ್ತೆ. ಸೊ ಕರೆಕ್ಟಾಗಿ ಬ್ರೌನ್ ಕಲರ್ ಬಂದಾಗ ನಾವು ಎಣ್ಣೆಯಿಂದ ತೆಗಿಬಹುದು. ಸೊ ಫೈನಲಿ ಬಿಸಿ ಬಿಸಿಯಾದ ಉದ್ದಿನ ವಡ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ, ಹೊಸ ಕುಕ್ಕಿಂಗ್ ವಿಡಿಯೋಸ್ ಆರ್ ಸಿಂಗಿಂಗ್ ವಿಡಿಯೋಸಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಆಲ್.